ನಮಸ್ಕಾರ. ಮರಳಿ ಅರಳಿ ಸಂಚಿಕೆಯಲ್ಲಿ ಈ ಬಾರಿ ಬೆನ್ನು ನೋವಿಗೆ ನಾವು ಯಾವ ಥರ ಎಕ್ಸಸೈಸ್ಗಳನ್ನು ಮನೆಯಲ್ಲೇ ಮಾಡ್ಕೋಬೋದು ಅಂತ ಸರಳವಾಗಿ 5 ವ್ಯಾಯಾಮಗಳನ್ನು ಹೇಳೋಣ. ಇದಕ್ಕೆ ನಮಗೆ ತೋರಿಸ್ಕೊಡೋಕ್ಕೆ ಹಿರಿಯ ನಾಗರಿಕರಾದ ಶಿವಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ. ತುಂಬ ಸರಳವಾಗಿ ಮಲ್ಕೊಂಡಲ್ಲೇ ನೀವು ಬೆಡ್ಡಲ್ಲೇ ಮಾಡ್ಕೊಳ್ಬೋದಾದಂಥ 5 ಎಕ್ಸಸೈಸ್ಗಳು. ಇದು ನಿಮಗೆ ಮೊಣಕಾಲು ನೋವಿದೆ, ಕೆಳಗಡೆ ಮಲ್ಕೊಳ್ಳೋದಕ್ಕಾಗೋದಿಲ್ಲ, ಯೋಗ ಮ್ಯಾಟಲ್ಲೆಲ್ಲ ಮಾಡೋಕ್ಕಾಗೋಲ್ಲ ಅಂದರೆ ನೀವು ಹೀಗೆ ಬೆಡ್ ಮೇಲೆ ಮಲಗಿ ಕೂಡ ಈ ಎಕ್ಸಸೈಸ್ಗಳನ್ನು ಮಾಡ್ಕೋಬೋದು. ನೀವು ಫಸ್ಟ್ ಹೀಗೆ ಬೆಳಗ್ಗೆ ಎದ್ದಾಗ್ಲೂ ಮಾಡ್ಬೋದು, ಹೇಳಕ್ಕೆ ಮುಂಚೆ ಬೆಡ್ಡಲ್ಲಿ ಮಲಗಿದಾಗ್ಲೂ ಕೂಡ ಮಾಡ್ಕೋಬೋದು. ಇಲ್ಲ ನೀವು ಎಲ್ಲ ಫ್ರೆಶನ್ ಅಪ್ ಆಗಿ ಎಲ್ಲ ಮಾಡಿ ಆಮೇಲೆ ಕೂಡ ಈ ಎಕ್ಸಸೈಸ್ಗಳನ್ನು ಸರಳವಾಗಿ ಮಾಡ್ಕೋಬೋದು. ಹೀಗೆ ಆರಾಮಾಗಿ ಮಲ್ಕೊಂಡು ಮೊದಲನೇ ಎಕ್ಸಸೈಸು, ನಿಮ್ಮ 2 ಕಾಲುಗಳನ್ನು ಮಡಚಿ ಎದೆಯವರೆಗೆ ತೊಗೊಂಡು ಬನ್ನಿ. ಹಾಗೆ ಕೈಗಳಿಂದ ಅದನ್ನು ಎದೆಗೆ ಒತ್ತಿ ಹಿಡೀರಿ. ಈ ಥರ ಹಿಡ್ಕೊಂಡು 1 2 3 4 5 ಈ ಥರ 5 ಕೌಂಟ್ ಮಾಡಿ ಮತ್ತೆ ಉದ್ದ ಮಾಡಿ. ಪುನಃ ಇನ್ನೊಂದು ಸತಿ ಅದೇ ಥರ ಕಾಲುಗಳನ್ನು ಮಡಚಿ ಎದೆ ತನಕ ತೊಗೊಂಡು ಬಂದು 1 2 3 4 5 ಈ ಥರ ಕೌಂಟ್ ಮಾಡಿ ಬಿಡಿ. ಈ ಥರ ನೀವು 5ರಿಂದ 10 ಸತಿ ನೀವು ನಿಮಗೆ ಹೇಗೆ ಅನಿಸುತ್ತೆ ಆ ಥರ ನಿಮ್ಮ ಅನುಕೂಲವಾಗಿ 5ರಿಂದ 10 ಸತಿ ಮಾಡ್ಕೋಬೋದು. ಇದು ಮೊದಲನೇ ಎಕ್ಸಸೈಸು. ಎರಡನೇ ಎಕ್ಸಸೈಸು ಪೆಲ್ವಿಕ್ ಟಿಲ್ಟ್ ಅಂತ ಹೇಳ್ತೀವಿ. ಕಾಲನ್ನು ಮಡಚಿಕೊಂಡು 2 ಕಾಲನ್ನು ಮಡಿಸ್ಕೊಂಡು ಈ ನಿಮ್ಮ ಕುಂಡಿಯನ್ನು ಮೇಲೆ ಎತ್ತೋದು, ಪೆಲ್ವಿಕ್ ಟಿಲ್ಟ್. ಇದನ್ನು ಮೇಲೆ ಎತ್ಕೊಳ್ತಾ ಹೋಗೋದು. ಹೀಗೆ ಎತ್ತಿ 1 2 3 4 5 ನಿಧಾನವಾಗಿ ಕೆಳಗಿಳಿಸಿ. ಇದನ್ನು ನೀವು ನಿಮ್ಮ ಬ್ರೆತ್ ಒಟ್ಟಿಗೆ ಇದು ಮಾಡ್ಕೋಬೋದು. ಉಸಿರು ಒಳಗೆ ಎಳ್ಕೊಳ್ತಾ ಇದನ್ನು ಎತ್ಬೋದು. ಎತ್ತಿ 1 2 3 4 5 ಹಾಗೆ ಬಿಡಿ. ಎಕ್ಸೇಲ್ ಮಾಡ್ತಾ ಉಸಿರು ಬಿಡ್ತಾ ಇದನ್ನು ಕೆಳಗೆ ಬಿಡ್ಬೋದು. ಸೊ ಯಾವುದೇ ಅವಸರ ಇಲ್ಲ, ನಿಧಾನವಾಗಿ ಮಾಡ್ಕೊಳ್ಳಿ. ಇದು ನಿಮ್ಮ ಬೆನ್ನು ಹುರಿಗೆ ಸ್ವಲ್ಪ ಬಲನ ತಂದುಕೊಡುತ್ತೆ. ಅಲ್ಲಿ ಸ್ಪೈನಲ್ ಫ್ಲೂಯಿಡ್ ಅಲ್ಲಿ ಚೆನ್ನಾಗಿ ಸಂಚಾರ ಆಗೋ ಥರ ಮಾಡುತ್ತೆ. ನಿಮ್ಮ ಬೆನ್ನು ನೋವನ್ನು ಕಡಿಮೆ ಮಾಡುತ್ತೆ, ಕೋರ್ ಸ್ಟ್ರೆಂತನ್ನು ಇನ್ಕ್ರೀಸ್ ಮಾಡುತ್ತೆ. ಇದು ಎರಡನೇ ಎಕ್ಸಸೈಸು. ಮೂರನೇ ಎಕ್ಸಸೈಸು ಮಲಗದಲ್ಲೇ ಕಾಲು ಉದ್ದ ಮಾಡ್ಕೊಳ್ಳಿ. ಫಸ್ಟು ಒಂದು ಬದಿಗೆ ನೀವು ಕಾಲು ಮಡಿಸ್ಕೊಂಡು ತಿರ್ಗೋದು. ಈಗ ಕಾಲುಗಳನ್ನು ಎಡಬದಿ ತಿರುಗಿಸೋದು, ಮುಖನ ಬಲಬದಿ ತಿರುಗಿಸೋದು. ಇದನ್ನು ಸ್ಪೈನಲ್ ಟ್ವಿಸ್ಟ್ ಅಂತ ಹೇಳ್ತೀವಿ. ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿದೆಯೇನೋ, ಸಣ್ಣದು ಇದು ಕೌಚು, ಬಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಡಗಡೆ ಕಾಲುಗಳನ್ನು ಮಡಿಸಿ ಎಡಗಡೆ ತಿರುಗಿಸೋದು, ಮುಖನ ಬಲಗಡೆ ತಿರುಗಿಸೋದು. 1 2 3 4 5 ಮತ್ತೆ ಸೆಂಟರ್ಗೆ ತಗೊಂಬನ್ನಿ. ಹಾಗೆ ಈಗ ಬಲಗಡೆ ಕಾಲನ್ನು ತಿರುಗಿಸೋದು, ಮುಖನ ಎಡಗಡೆ ತಿರುಗಿಸೋದು. ಸ್ಪೈನಲ್ ಟ್ವಿಸ್ಟ್, ಇಡೀ ಸ್ಪೈನನ್ನು ಟ್ವಿಸ್ಟ್ ಮಾಡಿದ ಹಾಗೆ ಮಾಡೋದು. 1 2 3 4 5 ಈ ಥರ ಮಾಡೋದು, ಸೆಂಟರ್ಗೆ ಬರೋದು. ಇದು ಮೂರನೇ ಎಕ್ಸಸೈಸ್. ಸೊ ಇದನ್ನು ಪ್ರತಿ ಎಕ್ಸಸೈಸ್ಗಳನ್ನು ಕೂಡ ನೀವು 5ರಿಂದ 10 ಸತಿ ಮಾಡ್ಕೊಳ್ಳಿ, ತುಂಬ ಉಪಯೋಗಕ್ಕೆ ಬರುತ್ತೆ. ಈಗ ಇದು 3 ನೀವು ಅಂಗಾತ್ನ ಮಲ್ಕೊಂಡು ಸ್ಟ್ರೈಟಾಗಿ ಮಲ್ಕೊಂಡು ಮಾಡಿದ್ದು. ಈಗ ಇನ್ನು 2 ಎಕ್ಸಸೈಸ್ ಉಲ್ಟಾ ಮಲ್ಕೊಂಡು ಮಾಡೋವಂಥದ್ದು. ಉಲ್ಟಾ ಮಲಗಿ, ಇದು ನಮ್ಮ ಯೋಗದ ಭುಜಂಗಾಸನ ಏನಿದೆ ಹಾಗೆ ಫಸ್ಟು ಸೀದಾ ಮಲ್ಕೊಂಡು ಬಿಡಿ. ಫುಲ್ಲು ಮಲ್ಕೊಂಡು ಈ ಎಲ್ಬೋಸ್ನ ಈ ಬದಿ ಇಟ್ಕೊಳ್ಳಿ, ನಿಮ್ಮ ಶೋಲ್ಡರ್ ಲೆವೆಲ್ಗೆ ಹೀಗೆ ಇಟ್ಕೊಳ್ಳಿ. ನಿಧಾನವಾಗಿ ಉಸಿರು ಎಳೀತಾ ಚೆಸ್ಟನ್ನು ಮೇಲ್ ಮಾಡಿ. ಭುಜಂಗಾಸನ ಅಥವಾ ಕೋಬ್ರಾ ಪೋಸ್ ಅಂತ ಏನು ಹೇಳ್ತೀವಿ. 1 2 3 4 5 ಉಸಿರು ಎಳ್ಕೊಳ್ತಾ ಎತ್ತೋದು. 1 2 3 4 5 ಮತ್ತೆ ಇಳಿಸು. ಉಸಿರು ಬಿಡ್ತಾ ಕೆಳಗೆ ಬರೋದು. ಇದು 4ನೇ ಎಕ್ಸಸೈಸ್. ಲಾಸ್ಟ್ ಎಕ್ಸಸೈಸು ಇನ್ನು ಮೇಲ್ಭಾಗ ಆಯಿತು, ಇದು ಕೆಳಭಾಗ. ಹೀಗೆ ಮಲ್ಕೊಂಡು ಒಂದು ಕಾಲನ್ನು ಎತ್ತೋದು. 1 2 3 4 5 ಹೇಳಿ ಇಳಿಸೋದು. ಹಾಗೆ ಇನ್ನೊಂದು ಕಾಲನ್ನು ಎತ್ತೋದು. 1 2 3 4 5 ಮತ್ತೆ ಇಳಿಸೋದು. ಹೀಗೆ ಪ್ರತಿ ಕಾಲನ್ನು 5 ಸತಿ ನೀವು ಮಾಡ್ಬೋದು. ಈಗ ಈ 5 ಸರಳವಾದ ಎಕ್ಸಸೈಸ್ಗಳನ್ನ ನೀವು ಬೆಳಗ್ಗೆನೂ ಮಾಡ್ಬೋದು, ಸಂಜೆನೂ ಮಾಡ್ಬೋದು. ತುಂಬ ಸಹಾಯ ಆಗುತ್ತೆ. ರೀಕ್ಯಾಪ್ ಮಾಡ್ಕೊಳ್ಳೋಣ. 5 ಎಕ್ಸಸೈಸ್ ಹೇಳಿದ್ದು ಎಲ್ಲ ಎಕ್ಸಸೈಸ್ಗಳನ್ನು ರೀಕ್ಯಾಪ್ ಮಾಡೋಣ. ಅಂಗಾತ್ನ ಮಲಗಿದಾಗ, ಉಲ್ಟಾ ಮಲಗಿದಾಗ 1 ಭುಜಂಗಾಸನ. ಉಸಿರಾಡ್ತಾ ಚೆಸ್ಟನ್ನು ಮೇಲೆ ಎತ್ತೋದು, ಉಸಿರಾಡ್ತಾ ಉಸಿರು ಹೇಳ್ಕೊಳ್ತಾ ಮೇಲೆ ಎತ್ತೋದು. 1 2 3 4 5 ಕೆಳಗೆ ಇಳಿಸೋದು. 5ನೇ ಎಕ್ಸಸೈಸ್ ಹೇಳಿದ್ದು ಕಾಲುಗಳನ್ನು 1 2 3 4 5 ಈ ಥರ. ಇನ್ನೊಂದು ಕಾಲನ್ನ ಎತ್ತೋದು 1 2 3 4 5 ಹೀಗೆ. ಮತ್ತೆ ಉಲ್ಟಾ ಮಲ್ಕೊಂಡು ನಾವು ಫಸ್ಟ್ ಮಾಡಿದ 3 ಎಕ್ಸಸೈಸ್ಗಳನ್ನ ರೀಕ್ಯಾಪ್ ಮಾಡ್ಕೊಳ್ಳೋಣ. ಫಸ್ಟ್ ಮಾಡಿದ್ದ ಎಕ್ಸಸೈಸು ಕಾಲುಗಳನ್ನು ಮಡಿಸಿ ಎದೆಗೆ
ಉಚ್ಕೊಳ್ಳೋದು, 1 2 3 4 5 ಅಂತ ಹೇಳೋದು, ಬಿಡೋದು. ಇದನ್ನು ಪ್ರತಿ ಎಕ್ಸಸೈಸ್ನ 5ರಿಂದ 10 ಸತಿ ಮಾಡೋದು. ಎರಡನೇ ಎಕ್ಸಸೈಸ್ ನಾವು ಹೇಳಿದ್ದು ಪೆಲ್ವಿಕ್ ಟಿಲ್ಟ್ ಅಥವಾ ಇದನ್ನು ಕಾಲು ಮಡಿಸ್ಕೊಂಡು ಸ್ಪೈನಲ್ ಟ್ವಿಸ್ಟ್ ಅಲ್ಲ, ಪೆಲ್ವಿಕ್ ಟಿಲ್ಟ್. ಮಲ್ಗಿ ಕಾಲು ಮಡಿಸಿ ಈ ಕೆಳಭಾಗನ ಎತ್ತೋದು, ಗರ್ಡನ್ನ ಎತ್ತೋದು, ಕಾಲು ಮಡಿಸಿ ಮಡಿಸ್ಕೊಂಡು 1 2 3 4 5 ಹೀಗೆ ಎತ್ತೋದು, ಬಿಡೋದು. ಉಸಿರು ಬಿಡ್ತಾ ನೀವು ರಿಲ್ಯಾಕ್ಸ್ ಆಗಬೇಕು. ಮೇಲ್ ಮಾಡುವಾಗ ಉಸಿರು ಎಳ್ಕೊಳ್ಳೋದು, ಹಾಗೆ ಎಳ್ಕೊಳ್ಳೋದು, ಬಿಡೋದು. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಲಾಸ್ಟ್ ಎಕ್ಸಸೈಸ್ ನಾವೇನು ಹೇಳಿದ್ದು ಸ್ಪೈನಲ್ ಟ್ವಿಸ್ಟ್, ಸೀದಾ ಮಲ್ಕೊಂಡಾಗ ಮಾಡುವಂಥದ್ದು. ಒಂದು ಭಾಗ ಕಾಲನ್ನು ಮಡಿಸಿ ತಿರುಗಿಸೋದು, ತಲೆನ ಉಲ್ಟಾ ಭಾಗಕ್ಕೆ ತಿರುಗಿಸೋದು, ಆಪೋಸಿಟ್ ಡಿರೆಕ್ಷನ್ಗೆ ತಿರುಗಿಸೋದು. ಹಾಗೆ ಅವ್ರಿಗೆ ಎಡಬದಿ ಮಾಡಲಿ, ಬಲಬದಿ ಕಾಲುಗಳನ್ನು ಟ್ವಿಸ್ಟ್ ಮಾಡೋದು, ಎಡಬದಿ ಮುಖನ. ಸೊ ಈ 5 ಎಕ್ಸಸೈಸ್ಗಳನ್ನು ನೀವು ನಿತ್ಯ ಮಾಡಿಕೊಂಡಲ್ಲಿ ನಿಮ್ಮ ಕೋರ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಬೆನ್ನು ನೋವಿನ ಸಮಸ್ಯೆ ಸುಮಾರು ಜನರಿಗಿರುತ್ತೆ ಈ ವಯಸ್ಸಲ್ಲಿ, ಅವೆಲ್ಲ ನಿವಾರಣೆ ಆಗುತ್ತೆ. ನೀವು ಇದನ್ನು ಮಾಡ್ಕೋತೀರಿ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ಈ ಚಾನೆಲ್ನ ನೀವು ಇಂಥ ಎಕ್ಸಸೈಸಸ್ಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.